ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೃಹಿಣಿ ಆಲ್ ಇನ್ ಒನ್ ಬೈ ಸೀಮಾ. ಇವತ್ತು ನಾನು ಲೆಸನ್ ನಂಬರ್ 15 ಲೆಂತ್ ಚಾಪ್ಟರನ್ನು ಮಾಡಬೇಕು ಅಂದ್ಕೊಂಡಿದ್ದೇನೆ. ನಾನು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಚಾನಲಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಮ್ಯಾಥ್ಸ್ನ ಕೆಲವೊಂದು ಚಾಪ್ಟರ್ಗಳನ್ನು ಇಲ್ಲಿ ಕಂಪ್ಲೀಟ್ ಮಾಡಿದ್ದೇನೆ. ಯಾರಾದರೂ ನೀವು ಈ ಚಾನಲಲ್ಲಿ ಹೊಸದವರಾಗಿದ್ದರೆ ನೋಡಿ, ಇಲ್ಲಿ ಫಸ್ಟ್ ನಾನು ಎಡಿಷನನ್ನು ಕಂಪ್ಲೀಟ್ ಮಾಡಿದ್ದೇನೆ. ನೆಕ್ಸ್ಟ್ ಸಬ್ಸ್ಟ್ರಾಕ್ಷನ್ ಕೂಡ ಆಗಿದೆ, ನಂಬರ್ 21 to 99, ಹಾಗೆ ಮೆಂಟಲ್ ಅರ್ಥಮೆಟಿಕ್, ಮನಿ ಹಾಗೆ ಪ್ಯಾಟರ್ನ್ಸ್, ಇವಿಷ್ಟು ಪಾಠಗಳು ಇಲ್ಲಿ ಮುಗಿದಿದೆ. ಇವತ್ತು ನಾವು ನೋಡ್ತಾ ಇರುವಂಥದ್ದು ಬಂದುಬಿಟ್ಟು ಲೆಸನ್ ನಂಬರ್ 15 ಲೆಂತ್. ಓಪನ್ ಮಾಡಿ ಮಕ್ಕಳೇ, ಪೇಜ್ ನಂಬರ್ 53 ಲೆಂತ್. ಇದರಲ್ಲಿ ನಾವು ಲಾಂಗ್, ಶಾರ್ಟ್, ಟಾಲ್, ಶಾರ್ಟ್ ಈ ಥರದನ್ನೆಲ್ಲ, ಹಾಗೆ ಕ್ಯೂಬಿಟ್ಸು, ಹ್ಯಾಂಡ್ ಸ್ಪ್ಯಾನು, ಫುಟ್ ಸ್ಪ್ಯಾನು, ಈ ಥರದ್ದೆಲ್ಲ ಎಕ್ಸಾಂಪಲ್ಗಳನ್ನು ನಾವು ಕಲಿತೇವೆ. ಹಾಗೆ ನೋಡೋಣ, ಬನ್ನಿ ಸ್ಟಾರ್ಟ್ ಮಾಡೋಣ. ಲೆಂತಲ್ಲಿ ನಾವು ಫಸ್ಟಿಗೆ ನೋಡ್ತಾ ಇರೋದು ಬಂದ್ಬಿಟ್ಟು ಲಾಂಗ್ ಆ್ಯಂಡ್ ಶಾರ್ಟ್. ಆಯಿತಾ? ಫಸ್ಟಿಗೆ ಅಬ್ಸರ್ವ್ ದೀಸ್ ಪೆನ್ಸಿಲ್ಸ್. ಎರಡು ಪೆನ್ಸಿಲನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಉದ್ದ ಇದೆ, ಒಂದು ಗಿಡ್ಡ ಇದೆ. ಒಂದು ನೋಡಿ ಈ ಥರ ದೊಡ್ಡದಾಗಿದೆ, ಮತ್ತೊಂದು ಸಣ್ಣದಿದೆ. ಇದರಲ್ಲಿ ಇದು ಲಾಂಗ್ ಆಗುತ್ತೆ, ಹಾಗೆ ಇದು ಶಾರ್ಟ್. ಸಣ್ಣದಿರೋದ್ರಿಂದ ಇದು ಶಾರ್ಟ್. ಆಮೇಲೆ ಇದು ಇಲ್ಲಿ ನೋಡಿ, ದ ಪಿಂಕ್ ಪೆನ್ಸಿಲ್ ಈಸ್ ಲಾಂಗ್. ಇದು ಈ ಪೆನ್ಸಿಲ್ ಏನಾಗಿದೆ, ಲಾಂಗ್ ಆಗಿದೆ. ದ ಬ್ಲೂ ಪೆನ್ಸಿಲ್ ಈಸ್ ಶಾರ್ಟ್. ಸರಿನಾ? ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಇಲ್ಲಿ ಮಕ್ಕಳೇ. ಈ ಟೂತ್ ಬ್ರಷ್ ಏನಿದೆ ಇದು ಲಾಂಗ್ ಆಗಿದೆ, ಹಾಗೆ ಈ ಟೂತ್ ಬ್ರಷ್ ಏನಿದೆ ಶಾರ್ಟ್ ಆಗಿದೆ. ಇದು ಉದ್ದ ಇದೆ, ಹಾಗಾಗಿ ಲಾಂಗ್. ಇದು ಸಣ್ಣ ಇದೆ, ಗಿಡ್ಡದಾಗಿದೆ, ಹಾಗಾಗಿ ಇದು ಶಾರ್ಟ್. ಹಾಗೆ ನೋಡಿ, ಇಲ್ಲಿ ಎರಡು ತಲೆಗಳಲ್ಲಿ ಜಡೆಗಳನ್ನು ಕೊಟ್ಟಿದ್ದಾರೆ. ಈ ಜಡೆ ಏನಿದೆ ಅದು ಲಾಂಗ್ ಆಗಿದೆ, ಹಾಗೆ ಈ ಹುಡುಗಿ ಜಡೆ ಏನಿದೆ ಅದು ಶಾರ್ಟ್ ಆಗಿದೆ. ಇದು ಲಾಂಗ್, ಹಾಗೆ ಇದು ಶಾರ್ಟ್. ಉದ್ದ ಇದ್ರೆ ಲಾಂಗು, ಗಿಡ್ಡದಾಗಿದ್ರೆ ಶಾರ್ಟ್. ನೆಕ್ಸ್ಟ್ ಪೇಜನ್ನು ಟರ್ನ್ ಮಾಡಿ ಮಕ್ಕಳೇ. ಟಿಕ್ ರೈಟ್ ದ ಲಾಂಗ್ ಒನ್. ಇಲ್ಲಿ ಕೆಲವೊಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ ಅವರು. ಅದರಲ್ಲಿ ಲಾಂಗ್ ಯಾವುದಿದೆ ಅದಕ್ಕೆ ಟಿಕ್ ಮಾಡಲಿಕ್ಕೆ ಹೇಳಿದ್ದಾರೆ. ಈ ಎರಡು ಸ್ಕೇಲಲ್ಲೂ ಈ ಸ್ಕೇಲು ಲಾಂಗ್ ಆಗಿದೆ, ಈ ಸ್ಕೇಲ್ ಶಾರ್ಟ್ ಇದೆ, ಹಾಗಾಗಿ ಈ ಸ್ಕೇಲ್ಗೆ ಟಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಟೂತ್ ಪೇಸ್ಟ್ ಕೊಟ್ಟಿದ್ದಾರೆ. ಇದು ಶಾರ್ಟ್ ಆಗಿದೆ, ಇದು ಲಾಂಗ್ ಆಗಿದೆ, ಹಾಗಾಗಿ ಇದಕ್ಕೆ ಇಲ್ಲಿ ಟಿಕ್ ಮಾಡಿ. ಇಲ್ಲಿ ಎರಡು ಮ್ಯಾಚ್ ಸ್ಟಿಕ್ಸ್ ಥರ ಇದೆ ನೋಡಿ, ಇದು ಲಾಂಗ್ ಆಗಿದೆ, ಹಾಗೆ ಇದು ಶಾರ್ಟ್ ಆಗಿದೆ. ನೋಡಿದ ತಕ್ಷಣವೇ ಗೊತ್ತಾಗ್ತದೆ ಮಕ್ಕಳೇ, ಇದು ಉದ್ದ, ಇದು ಗಿಡ್ಡ, ಹಾಗೆ ಲಾಂಗ್ ಇರುವುದಕ್ಕೆ ಟಿಕ್ ಮಾಡಿ. ನೆಕ್ಸ್ಟ್ ಲಾಂಗ್ ಅಂದರೆ ಗೊತ್ತಾಯ್ತಲ್ಲ, ಯಾವುದು ಉದ್ದ ಇದೆ ಅದಕ್ಕೆ ನಾವು ಟಿಕ್ ಮಾಡುವಂಥದ್ದು. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಶಾರ್ಟ್, ರಿಂಗ್ ದ ಶಾರ್ಟ್ ಒನ್. ಈಗ ಈ ಎರಡು ಬ್ಯಾಟ್ಗಳಲ್ಲಿ ನೋಡಿ ಮಕ್ಕಳಲ್ಲಿ, ಇದು ಉದ್ದ ಇದೆ, ಇದು ಗಿಡ್ಡ ಇದೆ. ಇದು ಲಾಂಗ್ ಆ್ಯಂಡ್ ದಿಸ್ ಒನ್ ಈಸ್ ಶಾರ್ಟ್. ಸೊ ವಿ ಹ್ಯಾವ್ ಟು ಟಿಕ್ ದಿಸ್ ಬ್ಯಾಟ್ ಬಿಕಾಸ್ ದಿಸ್ ಬ್ಯಾಟ್ ಈಸ್ ಶಾರ್ಟ್. ಓಕೆನಾ? ನೆಕ್ಸ್ಟ್ ನೋಡಿ, ಎರಡು ಪೈಪ್ ಕೊಟ್ಟಿದ್ದಾರೆ. ದಿಸ್ ಪೈಪ್ ಈಸ್ ಶಾರ್ಟ್ ಆ್ಯಂಡ್ ದಿಸ್ ಪೈಪ್ ಈಸ್ ಲಾಂಗ್. ಸೊ ವಿ ಹ್ಯಾವ್ ಟು ಟಿಕ್ ದಿಸ್ ಪೈಪ್. ಈ ಪೈಪ್ಗೆ ನೀವು ರಿಂಗನ್ನು ಹಾಕುವಂಥದ್ದು, ಯಾಕಂದರೆ ಇಲ್ಲಿ ರಿಂಗ್ ದ ಶಾರ್ಟ್ ಒನ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ, ಇಲ್ಲಿ ಎರಡು ಜಿಪ್ಪನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಈ ಜಿಪ್ಪು ತುಂಬ ಉದ್ದವಾಗಿದೆ, ಇದು ಗಿಡ್ಡ ಇದೆ. ದಿಸ್ ಒನ್ ಈಸ್ ಲಾಂಗ್ ಆ್ಯಂಡ್ ದಿಸ್ ಒನ್ ಈಸ್ ಶಾರ್ಟ್. ಸೊ ಈ ಶಾರ್ಟ್ ಆಗಿರುವಂಥ ಜಿಪ್ಗೆ ನೀವು ರಿಂಗನ್ನು ಹಾಕುವಂಥದ್ದು. ನೆಕ್ಸ್ಟ್ ಬನ್ನಿ ಮಕ್ಕಳೇ, ಇಲ್ಲಿ ಪೇಜ್ ನೋಡಿ. ನಂಬರ್ ದ ಪಿಕ್ಚರ್ 1, 2, 3, 4 ಫ್ರಾಮ್ ಶಾರ್ಟೆಸ್ಟ್ ಟು ಲಾಂಗೆಸ್ಟ್. ಇಲ್ಲೇನು ಕೊಟ್ಟಿದ್ದಾರೆ, 4 ಪಿಕ್ಚರನ್ನು ಕೊಟ್ಟಿದ್ದಾರೆ. ಆ ಪಿಕ್ಚರಲ್ಲಿ ಏನು ಮಾಡಬೇಕಂತೆ, ಸಣ್ಣದಿಂದ ದೊಡ್ಡ ಆಗಿರ್ತಾ ಹೋಗೋದು, ಅಂದರೆ ಇನ್ಕ್ರೀಸಿಂಗ್ ಆರ್ಡರಲ್ಲಿ ನಾವು ನಂಬರನ್ನು ಹಾಕಬೇಕಂತೆ. ಫಸ್ಟ್ ಅತಿ ಸಣ್ಣದಿರೋದಕ್ಕೆ ಹಾಕಬೇಕು, ಅದ ನಂತರ ಸ್ವಲ್ಪ ದೊಡ್ಡದು, ಅದ ನಂತರ ಸ್ವಲ್ಪ ದೊಡ್ಡದು, ಹಾಗೆ ದೊಡ್ಡದು, ಈ ಥರ ಹಾಕ್ತಾ ಹೋಗಬೇಕು. ಈ 4 ಚಿತ್ರದಲ್ಲಿ ಸಣ್ಣ ಇರುವಂಥದ್ದು ಯಾವುದಿದೆ ಹೇಳಿ, ಇದು ಆ್ಯಂಟ್. ಇದು ಸಣ್ಣದಾಗಿರೋದ್ರಿಂದ ಇದಕ್ಕೆ ಫಸ್ಟ್ ನಂಬರ್ ಹಾಕೋದು. ಇದಕ್ಕಿಂತ ಚೂರು ದೊಡ್ಡದಾಗಿರೋದು ಯಾವುದಿದೆ ಈ ಪಿಕ್ಚರಲ್ಲಿ, ಫಿಶ್. ನಂಬರ್ 2 ಈಸ್ ಫಿಶ್. ನೆಕ್ಸ್ಟ್ ಫಿಶ್ಗಿಂತ ಸ್ವಲ್ಪ ದೊಡ್ಡದಾಗಿರೋದು ಯಾವುದಿದೆ, ಟಾರ್ಟಾಯ್ಸ್. ಆಮೆ ಏನಿದೆ ಇದು ಫಿಶ್ಗಿಂತ ಸ್ವಲ್ಪ ದೊಡ್ಡದಾಗಿದೆ, ಹಾಗಾಗಿ ಅದಕ್ಕೆ ನಂಬರ್ 3 ಕೊಡೋಣ. ನೆಕ್ಸ್ಟ್ ಸ್ನೇಕ್ ಏನಿದೆ, ಅತಿ ಉದ್ದ ಅಂದರೆ ಲಾಂಗೆಸ್ಟ್, ಇದಕ್ಕೆ 4th ನಂಬರನ್ನು ಕೊಡುವಂಥದ್ದು. ಶಾರ್ಟ್ದಿಂದ ಲಾಂಗ್ ಮಾಡ್ತಾ ಹೋಗಬೇಕು, ಸಣ್ಣದಿಂದ ದೊಡ್ಡದು, ಅಂದರೆ ಒಂಥರ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಹೋಗುವಂಥದ್ದು. ನೆಕ್ಸ್ಟ್ ಇದು ನೋಡಿ, ಟ್ರೈನ್ ಇದೆ, ಬಸ್ ಇದೆ,
ವ್ಯಾನ್ ಇದೆ, ಹಾಗೆ ಕಾರ್ ಇದೆ. ಈ 4 ನೋಡಿದ ತಕ್ಷಣ ಈಸಿಯಾಗಿ ಫೈಂಡ್ ಔಟ್ ಮಾಡ್ತೀರಾ ಮಕ್ಕಳೇ ನೀವು. ಕಾರ್ಗೆ ಫಸ್ಟ್ ನಂಬರನ್ನು ಕೊಡುವಂಥದ್ದು, ನೆಕ್ಸ್ಟ್ ಈ ವ್ಯಾನ್ಗೆ ಸೆಕೆಂಡ್ ನಂಬರು, ಬಸ್ಗೆ ಥರ್ಡ್ ನಂಬರು, ಟ್ರೈನ್ ಈಸ್ ದ ಲಾಂಗೆಸ್ಟ್ ಒನ್, ಸೊ ಅದಕ್ಕೆ ಲಾಸ್ಟ್ 4th ನಂಬರ್. ನೆಕ್ಸ್ಟ್ ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ 4 ಚಿತ್ರ ಕೊಟ್ಟಿದ್ದಾರೆ. ಇದನ್ನು ನೋಡಿದ ತಕ್ಷಣ ನಿಮಗೆ ಗೊತ್ತಾಗಬೇಕು, ಈ ಮೆಣಸೇನಿದೆ ಇದಕ್ಕೆ ಇದು ಶಾರ್ಟ್ ಆಗಿರೋದ್ರಿಂದ ಇದಕ್ಕೆ ಫಸ್ಟ್ ನಂಬರು, ಹಾಗೆ ಈ ಬೆಂಡೆಕಾಯಿ ಏನಿದೆ ಇದಕ್ಕೆ ಸೆಕೆಂಡ್ ನಂಬರು, ಇದೇನಿದೆ ಈ ವೆಜಿಟೇಬಲ್ ಏನಿದೆ ಇದು ಇದಕ್ಕಿಂತ ಸ್ವಲ್ಪ ಲಾಂಗ್ ಆಗಿರೋದ್ರಿಂದ ಇದಕ್ಕೆ ಥರ್ಡ್ ನಂಬರು, ಇದಕ್ಕಿಂತ ಲಾಂಗ್ ಆಗಿರುವಂಥದ್ದು ಇದಿದೆ, ಸೊ ಈ ವೆಜಿಟೇಬಲ್ಗೆ 4th ನಂಬರ್. ಸೊ 1 2 3 4 ಆಯ್ತಲ್ಲ ಮಕ್ಕಳೇ. ನೆಕ್ಸ್ಟ್ ಪೇಜನ್ನು ಟರ್ನ್ ಮಾಡ್ಕೊಳ್ಳಿ. ಓಕೆ ಮಕ್ಕಳೇ, ನೋಡಿ ಪೇಜ್ ನಂಬರ್ 56. ಇಲ್ಲಿ ಮತ್ತೆ ನೆಕ್ಸ್ಟ್ ಚೇಂಜ್ ಆಗಿದೆ. ಈಗ ಟಾಲ್ ಆ್ಯಂಡ್ ಶಾರ್ಟ್ ಬರ್ತದೆ. ಟಾಲ್ ಅಂದರೆ ಎತ್ತರದ್ದು, ಶಾರ್ಟ್ ಅಂದರೆ ಗಿಡ್ಡ. ನೋಡಿ ಈ ತೆಂಗಿನ ಮರ ಏನಿದೆ ತುಂಬ ಎತ್ತರ ಇದೆ, ಸೊ ದಿಸ್ ಒನ್ ಈಸ್ ಟಾಲ್. ಮತ್ತು ಈ ಸಣ್ಣ ಮರ ಏನಿದೆ ಅದು ಶಾರ್ಟ್ ಆಗಿದೆ, ಸೊ ದಿಸ್ ಒನ್ ಈಸ್ ಶಾರ್ಟ್. ಗಿಡ್ಡವಾಗಿರೋದ್ರಿಂದ ಇದು ಶಾರ್ಟ್, ಎತ್ತರವಾಗಿರೋದ್ರಿಂದ ಇದು ಟಾಲ್. ಓಕೆನಾ. ನೆಕ್ಸ್ಟ್ ಇದು ನೋಡಿ ಹಾರ್ಸು. ಇದು ಈ ಮೇಕೆಗಿಂತ ಹಾರ್ಸ್ ಏನಿದೆ ಟಾಲ್ ಆಗಿದೆ, ಇದು ಶಾರ್ಟ್. ಕಂಪೇರ್ ಟು ದಿಸ್ ಒನ್ ಈಸ್ ಟಾಲ್ ಆ್ಯಂಡ್ ದಿಸ್ ಒನ್ ಈಸ್ ಶಾರ್ಟ್. ಓಕೆನಾ. ಇದು ನೋಡಿ 2 ಮೇಣಬತ್ತಿಗಳಲ್ಲಿ ಇದು ಟಾಲ್ ಆಗಿರಿದೆ, ಎತ್ತರ ಇದೆ, ಹಾಗೆ ಇದು ಶಾರ್ಟ್. ದಿಸ್ ಒನ್ ಈಸ್ ಟಾಲ್ ಆ್ಯಂಡ್ ದಿಸ್ ಒನ್ ಈಸ್ ಶಾರ್ಟ್. ಓಕೆನಾ. ನೆಕ್ಸ್ಟ್ ನೋಡಿ ಮಕ್ಕಳೇ, ಇದು ಅವರು ನಿಮಗೆ ಪಿಕ್ಚರನ್ನು ಕೊಟ್ಟು ಟಿಕ್ ಮಾರ್ಕ್ ಹಾಕ್ಲಿಕ್ಕೆ ಕೊಟ್ಟಿದ್ದಾರೆ. ಟಿಕ್ ರೈಟ್ ದ ಟಾಲ್ ಒನ್. ಈ ಪಿಕ್ಚರಲ್ಲಿ ಟಾಲ್ ಆಗಿರುವಂಥವರಿಗೆ ಟಿಕ್ ಹಾಕಬೇಕು. ಈ 2 ಏಣಿಗಳಲ್ಲಿ ಟಾಲ್ ಆಗಿರುವಂಥದ್ದು ಯಾವುದು? ಎತ್ತರವಾಗಿರುವುದು ಇದು. ಹಾಗಾಗಿ ದಿಸ್ ಒನ್ ಈಸ್ ದ ಟಾಲ್ ಒನ್. ನೆಕ್ಸ್ಟ್ ಇವರಿಬ್ಬರಲ್ಲಿ ಈ ಹುಡುಗಿ ಮತ್ತು ಈ ಹುಡುಗ ಇಬ್ಬರಲ್ಲಿ ಟಾಲ್ ಆಗಿದ್ದವ್ರು ಯಾರು? ಎತ್ತರ ಇದ್ದವಳು ಇವಳು. ಸೊ ಇವನು ಶಾರ್ಟ್ ಆಗಿದ್ದಾನೆ, ಇವಳು ಟಾಲ್ ಹುಡುಗಿ, ಹಾಗಾಗಿ ಇವಳಿಗೆ ರೈಟ್ ಮಾರ್ಕನ್ನು ಹಾಕುವಂಥದ್ದು. ನೆಕ್ಸ್ಟ್ ನೋಡಿ ಮಕ್ಕಳೇ, ಇಲ್ಲಿ ಟಿಕ್ ರೈಟ್ ದ ಶಾರ್ಟ್ ಒನ್. ಶಾರ್ಟ್ ಆಗಿರುವುದಕ್ಕೆ ಇಲ್ಲಿ ಟಿಕ್ ಹಾಕಬೇಕು. ಇದೇನಿದೆ ಕೊಕ್ಕರೆ, ಇದು ಟಾಲ್ ಆಗಿದೆ. ಈ ಕೋಳಿ ಏನಿದೆ ಇದು ಶಾರ್ಟ್, ಸೊ ಇದಕ್ಕೆ ಟಿಕ್ ಹಾಕಿ ಶಾರ್ಟ್ ಆಗಿರುವುದಕ್ಕೆ. ಇದು ಮನೆ ಶಾರ್ಟ್ ಆಗಿದೆ, ಇದೇನು ಬಿಲ್ಡಿಂಗ್ ಇದೆ ಇದು ಟಾಲ್ ಆಗಿದೆ, ಹಾಗಾಗಿ ಈ ಮನೆಗೆ ಟಿಕ್ ಹಾಕುವಂಥದ್ದು. ಯಾಕಂದರೆ ಅವರು ಶಾರ್ಟ್ ಆಗಿರುವಂಥದ್ದಕ್ಕೆ ಟಿಕ್ ಹಾಕಲಿಕ್ಕೆ ಹೇಳಿದ್ದಾರೆ. ನೆಕ್ಸ್ಟ್ ನೋಡಿ, ಇನ್ ದ ಅಬೌವ್ ಪಿಕ್ಚರ್ ಕಲರ್ ದ ಟಾಲ್ ಒನ್ ಗ್ರೀನ್ ಆ್ಯಂಡ್ ಕಲರ್ ದ ಶಾರ್ಟ್ ಒನ್ ರೆಡ್. ಈ 2 ಸ್ಟೂಲ್ಗಳಲ್ಲಿ ಟಾಲ್ ಆಗಿರುವುದಕ್ಕೆ ಗ್ರೀನನ್ನು ಕಲರ್ ಮಾಡಲಿಕ್ಕೆ ಹೇಳಿದ್ದಾರೆ, ಶಾರ್ಟ್ ಆಗಿರುವುದಕ್ಕೆ ರೆಡ್ ಕಲರನ್ನು ಮಾಡಲಿಕ್ಕೆ ಹೇಳಿದ್ದಾರೆ ಮಕ್ಕಳೇ. ಆಯಿತಾ, ನೀವು ಇದಕ್ಕೆ ಕಲರ್ ಮಾಡಬೇಕು. ನೆಕ್ಸ್ಟ್ ಪೇಜನ್ನು ಟರ್ನ್ ಮಾಡ್ಕೊಳ್ಳಿ. ಇಲ್ಲಿ ಮತ್ತೆ ನೆಕ್ಸ್ಟ್ ಬಂದಿದೆ ನೋಡಿ, ಹೈ ಮತ್ತು ಲೋ, ಮೇಲೆ ಕೆಳಗೆ. ಓಕೆ, ಹೈ ಅಂದರೆ ಮೇಲೆ, ಲೋ ಅಂದರೆ ಕೆಳಗಡೆ. ನೆಕ್ಸ್ಟ್ ಈಗಲ್ ಈಸ್ ಫ್ಲೈಯಿಂಗ್ ಹೈ. ಏನು ಈಗಲ್ ಇದೆಯಲ್ಲ ಹದ್ದು, ಅದು ಮೇಲ್ ಹಾರ್ತಾ ಇದೆ. ಬಟರ್ಫ್ಲೈ ಈಸ್ ಫ್ಲೈಯಿಂಗ್ ಲೋ. ಬಟರ್ಫ್ಲೈ ಏನು ಮಾಡ್ತಾ ಇದೆ? ಕೆಳಗಡೆ ಹಾರ್ತಾ ಇದೆ. ಈಗಲ್ ಹೈಯಲ್ಲಿ ಹಾರ್ತಾ ಇದೆ, ಬಟರ್ಫ್ಲೈ ಲೋ ಅಲ್ಲಿ ಹಾರ್ತಾ ಇದೆ. ಯಾಕಂದರೆ ಈಗಲ್ ಮೇಲಿದೆ, ಬಟರ್ಫ್ಲೈ ಕೆಳಗಡೆ ಇದೆ. ನೆಕ್ಸ್ಟ್ ದ ಗ್ರೀನ್ ಕೈಟ್ ಈಸ್ ಫ್ಲೈಯಿಂಗ್ ಹೈ. ಈ ಗ್ರೀನ್ ಕೈಟ್ ಏನಿದೆ ಅದು ಹೈಯಲ್ಲಿ ಹಾರ್ತಾ ಇದೆ, ಮೇಲ್ ಹಾರ್ತಾ ಇದೆ. ದ ರೆಡ್ ಕೈಟ್ ಈಸ್ ಫ್ಲೈಯಿಂಗ್ ಲೋ. ಈ ರೆಡ್ ಕೈಟ್ ಏನಿದೆ ಸ್ವಲ್ಪ ಗ್ರೀನ್ಗಿಂತ ಕೆಳಗಡೆ ಅಂದರೆ ಲೋ ಅಲ್ಲಿ ಹಾರ್ತಾ ಇದೆ. ಇದು ಹೈ, ಇದು ಲೋ. ಓಕೆನಾ. ನೆಕ್ಸ್ಟ್ ಪೇಜಿಗೆ ಬನ್ನಿ ಮಕ್ಕಳೇ. ಇಲ್ಲಿ ನಿಮಗೆ ಅವ್ರು ಕ್ವಶನ್ ಕೊಟ್ಟಿದ್ದಾರೆ. ಸರ್ಕಲ್ ದ ಪಿಕ್ಚರ್ ವಿಚ್ ಈಸ್ ಆಟ್ ಹೈಯರ್ ಲೆವೆಲ್ ಆನ್ ದ ವಾಲ್. 2 ಫೋಟೋಗ್ರಾಫನ್ನು ವಾಲ್ಗೆ ಅಂಟಿಸಿದ್ದಾರೆ. ಇದರಲ್ಲಿ ಹೈಯರಲ್ಲಿ ಯಾವುದಿದೆ ಅದಕ್ಕೆ ನೀವು ರೌಂಡ್ ಅಪ್ ಮಾಡುವಂಥದ್ದು. ಸೊ ಈ ಗಾಂಧೀಜಿ ಚಿತ್ರ ಏನಿದೆಯಲ್ಲ ಅದು ಹೈಯಲ್ಲಿದೆ, ಸೊ ಇದಕ್ಕೆ ನೀವು ರೌಂಡ್ ಅಪ್ ಮಾಡಬೇಕು. ನೆಕ್ಸ್ಟ್ ನೋಡಿ ಮಕ್ಕಳೇ, 2ನೇದು, ದ ಫಾಕ್ಸ್ ವಾಂಟ್ಸ್ ಟು ಈಟ್ ಅ ಬಂಚ್ ಆಫ್ ಗ್ರೇಪ್ಸ್. ಸರ್ಕಲ್ ದ ಲೋವೆಸ್ಟ್ ಬಂಚ್ ಆಫ್ ಗ್ರೇಪ್ಸ್ ಆ್ಯಂಡ್ ಹೆಲ್ಪ್ ದ ಫಾಕ್ಸ್. ಈ ಫಾಕ್ಸ್ಗೆ ಗ್ರೇಪ್ಸ್ ಬಂಚನ್ನು ತಿನ್ನಬೇಕಂತ ಆಸೆ ಇದೆ, ಅದಕ್ಕೆ ತಿನ್ನಬೇಕಾಗಿದೆ. ಹಾಗಾಗಿ ಕೆಳಗಡೆ ಇರುವಂತಹ ಬಂಚ್ಗೆ ನಾವು ಸರ್ಕಲನ್ನು ಮಾಡಬೇಕು. ನೋಡಿ ಇಲ್ಲೆಲ್ಲ ಹೈಯಲ್ಲಿದೆ ಇದು ಗ್ರೇಪ್ಸ್, ಇದೊಂದೇ ಲೋವಲ್ಲಿರುವಂಥದ್ದು, ಸೊ ಇದಕ್ಕೆ ನಾವು ರೌಂಡ್ ಅಪ್ ಮಾಡುವಂಥದ್ದು. ನೆಕ್ಸ್ಟ್ ಟರ್ನ್ ಮಾಡಿ ಮಕ್ಕಳೇ ಪೇಜನ್ನು. ನೋಡಿ ಇಲ್ಲಿ ಸರ್ಕಲ್ ದ ಫೆದರ್ ಫ್ಲೋಟಿಂಗ್ ಹೈ. ಯಾವ ಇದಿದೆಯಲ್ಲ ಪಂಕ, ಫೆದರ್ ಏನಿದೆ, ಪುಕ್ಕ,
ಅದು ಹೈಯಲ್ಲಿ ಯಾವುದು ಹರ್ತಾ ಇದೆ ಅದಕ್ಕೆ ನಾವು ರೌಂಡ್ ಅಪ್ ಮಾಡುವಂಥದ್ದು. ಇದು ಹೈಯಲ್ಲಿದೆ, ಇದು ಲೋವಲ್ಲಿದೆ. ಸೊ ಇದಕ್ಕೆ ನಾವು ರೌಂಡ್ ಅಪ್ ಅನ್ನು ಮಾಡುವಂಥದ್ದು, ಸರ್ಕಲ್ ಹಾಕುವಂಥದ್ದು. ನೆಕ್ಸ್ಟ್, ರಿಂಗ್ ದ ಟ್ಯಾಪ್ ಆಟ್ ಹೈಯರ್ ಲೆವೆಲ್. 2 ಟ್ಯಾಪಿನ ಚಿತ್ರವನ್ನು ಕೊಟ್ಟಿದ್ದಾರೆ. ಆ 2 ಟ್ಯಾಪ್ಗಳಲ್ಲಿ ಹೈಯರ್ ಆಗಿರುವಂಥದ್ದು ಯಾವುದು, ಲೋವಲ್ಲಿ ಯಾವುದಿದೆ ಅಂತ ನಿಮ್ಗೆ ಅಬ್ಸರ್ವ್ ಮಾಡಿ. ಇದರಲ್ಲಿ ಹೈಯರಲ್ಲಿ ಇರುವಂಥದ್ದಕ್ಕೆ ನಾವು ರೌಂಡ್ ಅಪ್ ಮಾಡಬೇಕು. ಸೊ ದಿಸ್ ಒನ್ ಈಸ್ ದ ಹೈಯರ್. ಓಕೆ, ನೆಕ್ಸ್ಟ್ ನೋಡಿ, ಅಲ್ಲಿ ಕಲರ್ ದ ಬಬಲ್ ಆಟ್ ಹೈ ಲೆವೆಲ್ ಪಿಂಕ್ ಆ್ಯಂಡ್ ದ ಬಬಲ್ ಆಟ್ ದ ಲೋ ಲೆವೆಲ್ ಯೆಲ್ಲೋ. ಹೈ ಲೆವೆಲ್ ಅಲ್ಲಿರುವಂತಹ ಬಬಲ್ಗೆ ಈ ಹುಡುಗ ನೋಡಿ ಬಬಲನ್ನು ಫ್ಲೋ ಮಾಡ್ತಾ ಇದ್ದಾನೆ. ಈ ಬಬಲ್ಗೆ, ಹೈಯಲ್ಲಿರುವಂಥ ಬಬಲ್ಗೆ ನಾವು ಪಿಂಕನ್ನು ಕಲರ್ ಮಾಡಬೇಕು, ಹಾಗೆ ಲೋವಲ್ಲಿರುವಂಥ ಬಬಲ್ಗೆ ನಾವು ಯೆಲ್ಲೋ ಕಲರನ್ನು ನಾವಿಲ್ಲಿ ಕಲರ್ ಮಾಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಓಕೆ ಮಕ್ಕಳೇ, ನೆಕ್ಸ್ಟ್ ಪೇಜ್ ನಂಬರ್ 61 ಮೆಜರ್ಮೆಂಟನ್ನು ನೋಡಿ. ಇದರಲ್ಲಿ ಅವರು 3 ಟೈಪಿನ ಮೆಜರ್ಮೆಂಟನ್ನು ನಿಮಗೆ ಕಲಿಸ್ಕೊಡ್ಲಿಕ್ಕೆ ಟ್ರೈ ಮಾಡಿದ್ದಾರೆ. ವಿ ಕ್ಯಾನ್ ಕಂಪೇರ್ ದ ಲೆಂತ್ ಆಫ್ 2 ಥಿಂಗ್ಸ್ ಬೈ ಕೀಪಿಂಗ್ ಒನ್ ಬಿಸೈಡ್ಸ್ ದ ಅದರ್. ಎರಡು ಥಿಂಗ್ಸ್ಗಳನ್ನು ಇಟ್ಕೊಂಡು ಒಂದರ ನಂತರ ಒಂದು ಇಟ್ಕೊಂಡು ಅದರನ್ನು ಮೆಜರ್ಮೆಂಟನ್ನು ಮಾಡುವುದರ ಬಗ್ಗೆ ಇಲ್ಲಿ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ದ ರೆಡ್ ಗಾರ್ಲ್ಯಾಂಡ್ ಈಸ್ ಲಾಂಗ್, ದ ಗ್ರೀನ್ ಗಾರ್ಲ್ಯಾಂಡ್ ಈಸ್ ಶಾರ್ಟ್. ಇದರಲ್ಲಿ ಈ ರೆಡ್ ಗಾರ್ಲ್ಯಾಂಡ್ ಏನಿದೆ, ಹೂವಿನ ಮಾಲೆ, ಅದು ಲಾಂಗ್ ಆಗಿದೆ. ಹಾಗೆ ಈ ಶಾರ್ಟ್ ಆಗಿರುವ ಇದು ಯಾವುದಿದೆ, ಸಣ್ಣದಿರುವಂಥ ಹೂವಿನ ಮಾಲೆ ಏನಿದೆಯಲ್ಲ ಅದು ಶಾರ್ಟ್ ಆಗಿದೆ. ಓಕೆನಾ. ನೆಕ್ಸ್ಟ್, ಟು ನೋ ಹೌ ಲಾಂಗ್ ದ ಗಾರ್ಲ್ಯಾಂಡ್ ಈಸ್ ವಿ ಮೆಜರ್ ಇಟ್. ಲಕ್ಷ್ಮಿ ಮೆಜರ್ಸ್ ಲೈಕ್ ದಿಸ್. ಲಕ್ಷ್ಮಿ ಮೆಜರ್ಸ್ ಲೈಕ್ ದಿಸ್. ಗಾರ್ಲ್ಯಾಂಡನ್ನು ಹೇಗೆ ಮೆಜರ್ ಮಾಡ್ಬೋದು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ ಲಕ್ಷ್ಮಿ ಏನು ಈ ಥರ ಮೆಜರ್ ಮಾಡ್ತಾ ಇದ್ದಾಳಲ್ಲ, ಇದಕ್ಕೆ ನಾವು ಕ್ಯೂಬಿಟ್ ಅಂತ ಕರಿತೇವೆ. ಓಕೆನಾ. ಈ ಥರ ಮೆಜರ್ ಮಾಡುವುದಕ್ಕೆ ನಾವು ಕ್ಯೂಬಿಟ್. ಅವಳು ಲಕ್ಷ್ಮಿನೂ ಕೂಡ ಗಾರ್ಲ್ಯಾಂಡನ್ನು ಈ ಥರ ನೋಡಿ, ಫುಲ್ ಫಿಂಗರ್ ಟಿಪ್ ಟು ಎಲ್ಬೋ ಅಲ್ಲಿ ತನಕ ಅವಳು ಮೆಜರ್ ಮಾಡ್ತಾ ಇದ್ದಾಳೆ, ನೋಡ್ತಾ ಇರ್ಬೋದು ನೀವಿಲ್ಲಿ. ಹಾಗೆ ಇಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಈ ಎಲ್ಬೋ ಟಿಪ್ದಿಂದ ಫುಲ್ ಫಿಂಗರ್ಸ್ ಟಿಪ್ ಇಲ್ಲಿ ತನಕ ನಾವು ಏನು ಇದಕ್ಕೆ ಮೆಜರ್ ಮಾಡ್ತೇವಲ್ಲ, ಇದಕ್ಕೆ ನಾವು ಕ್ಯೂಬಿಟ್ ಅಂತ ಕರಿತೇವೆ. ಓಕೆ, ಇದು ನಾನ್ ಸ್ಟ್ಯಾಂಡರ್ಡ್ ಯೂನಿಟ್ಸಲ್ಲಿ ಬರ್ತದೆ. ನಾನ್ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಆಫ್ ಲೆಂತ್ ಅಂದರೆ 1 ಕ್ಯೂಬಿಟ್. ಆಯಿತಾ. ನೆಕ್ಸ್ಟ್ ಮತ್ತೊಂದು ಯಾವುದಿದೆ ನೋಡೋಣ ಬನ್ನಿ. ನೆಕ್ಸ್ಟ್ ಪೇಜ್ ಟರ್ನ್ ಮಾಡಿ ಮಕ್ಕಳೇ, ಪೇಜ್ ನಂಬರ್ 62. ಗೌರಿ ಮೆಜರ್ಸ್ ಲೈಕ್ ದಿಸ್. ಗೌರಿ ಏನಿದೆ, ಗೌರಿ ಅನ್ನುವಂಥ ಹುಡುಗಿ ಈ ಥರ ಮೆಜರ್ ಮಾಡ್ತಾ ಇದ್ದಾಳೆ ನೋಡಿ. ಕೈಯಿಂದ ನಾವು ಈ ಥರ ಏನು ಮೆಜರ್ ಮಾಡ್ತೇವಲ್ಲ, ಹೀಗೆ ಫುಲ್ಲು, ಅದಕ್ಕೆ ನಾವು ಹ್ಯಾಂಡ್ ಸ್ಪ್ಯಾನ್ ಅಂತ ಕರಿತೇವೆ. ಫುಲ್ ಈ ಥರ ಎಲ್ಬೋದಿಂದ ಫಿಂಗರ್ಸ್ ಟಿಪ್ ತನಕ ಏನು ಮೆಜರ್ ಮಾಡ್ತಿದ್ವಿ ಅದಕ್ಕೆ ನಾವು ಕ್ಯೂಬಿಟ್ಸ್ ಅಂತ ಕರಿತಿದ್ವಿ. ಈಗ ಒಂದು ಕೈಯನ್ನು ಯೂಸ್ ಮಾಡಿಕೊಂಡು ಈ ಥರ ಹ್ಯಾಂಡ್ಸಲ್ಲಿ ಏನು ಲೆಕ್ಕ ಮಾಡ್ತೇವಲ್ಲ ಅದಕ್ಕೆ ನಾವು ಹ್ಯಾಂಡ್ ಸ್ಪ್ಯಾನ್ ಅಂತ ಕರಿತೇವೆ. ಓಕೆನಾ. ಇದು ಹ್ಯಾಂಡ್ ಸ್ಪ್ಯಾನ್. ಆಯಿತಾ. ನೆಕ್ಸ್ಟ್, ಈ ಹುಡುಗ ನೋಡಿ ಕಾಲನ್ನು ಫೂಟನ್ನು ಇಟ್ಕೊಂಡು ಫೂಟ್ 1 by 1 ಫೂಟಿಂದ ಮೆಜರ್ ಮಾಡ್ತಾ ಇದ್ದಾನೆ. ಇದು ನೋಡಿ, ಫೂಟ್ ಒಂದು ಕಾಲಿನ ಪಾದ ಏನಿದೆಯಲ್ಲ, ಪಾದದ ಮೆಜರ್ಮೆಂಟನ್ನು ಮಾಡುವುದಕ್ಕೆ ನಾವು ಇದಕ್ಕೆ ಫೂಟ್ ಸ್ಪ್ಯಾನ್ ಅಂತ ಕರಿತೇವೆ. 3 ಟೈಪಿಂದು ಮೆಜರ್ಮೆಂಟ್ ಗೊತ್ತಾಯ್ತಾ ನಿಮಗೆ? ಕ್ಯೂಬಿಟ್ಸು, ಹ್ಯಾಂಡ್ ಸ್ಪ್ಯಾನು, ಫೂಟ್ ಸ್ಪ್ಯಾನ್. ನಾನ್ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಆಫ್ ಲೆಂತ್ ಆರ್ ಕ್ಯೂಬಿಟ್ಸ್, ಹ್ಯಾಂಡ್ ಸ್ಪ್ಯಾನ್ ಆ್ಯಂಡ್ ಫೂಟ್ ಸ್ಪ್ಯಾನ್. ಓಕೆನಾ ಮಕ್ಕಳೇ. ನೆಕ್ಸ್ಟ್ ನೋಡಿ, ಈಗ ಪೇಜ್ ನಂಬರ್ 63 ಓಪನ್ ಮಾಡಿ ಮಕ್ಕಳೇ. ವಿ ಕ್ಯಾನ್ ಯೂಸ್ ಹ್ಯಾಂಡ್ ಸ್ಪ್ಯಾನ್, ಫೂಟ್ ಸ್ಪ್ಯಾನ್ ಆ್ಯಂಡ್ ಕ್ಯೂಬಿಟ್ ಟು ಮೆಜರ್ ಲೆಂತ್. ನಾವು ಲೆಂತನ್ನು ಮೆಜರ್ ಮಾಡಲಿಕ್ಕೋಸ್ಕರ ಇವು 3 ನಾವು ಯೂಸ್ ಮಾಡ್ಬೋದು. ಯಾವ್ಯಾವುದು? ಹ್ಯಾಂಡ್ ಸ್ಪ್ಯಾನು, ಫೂಟ್ ಸ್ಪ್ಯಾನ್ ಹಾಗೆ ಕ್ಯೂಬಿಟ್. ಈ 3 ಮೆಜರ್ಮೆಂಟ್ಸನ್ನು ನಾವು ಲೆಂತ್ ಮೆಜರ್ ಮಾಡಲಿಕ್ಕೆ ಯೂಸ್ ಮಾಡಬೇಕಾಗ್ತದೆ. ಹಾಗೆ ಲಕ್ಷ್ಮಿ ನೋಡಿ, ಲಕ್ಷ್ಮಿ ಫೌಂಡ್ ದ್ಯಾಟ್ ದ ಗಾರ್ಲ್ಯಾಂಡ್ ಈಸ್ 1 ಕ್ಯೂಬಿಟ್ ಲಾಂಗ್. ಇದು 1 ಕ್ಯೂಬಿಟ್ ಲಾಂಗ್ ಆಗಿದೆ. ಈ ಹೂವಿನ ಮಾಲೆ ಏನಿದೆ ಅಲ್ಲ ಮಕ್ಕಳೇ, ಅದು 1 ಕ್ಯೂಬಿಟ್ ಲಾಂಗ್ ಅಲ್ಲಿದೆ. ಗೊತ್ತಾಯ್ತಾ? ಈ ಹೂವಿನ ಮಾಲೆ ಏನಿದೆ ಮಕ್ಕಳೇ, 1 ಕ್ಯೂಬಿಟ್ ಲಾಂಗ್. ಮೆಜರ್ಮೆಂಟ್ ಮಾಡಲಿಕ್ಕೆ ಈ ಥರ ಯೂಸ್ ಮಾಡ್ಬೋದು. ಓಕೆನಾ. ನೆಕ್ಸ್ಟ್, ಗೌರಿ ಫೌಂಡ್ ದ್ಯಾಟ್ ದ ಗಾರ್ಲ್ಯಾಂಡ್ ಈಸ್ 2 ಹ್ಯಾಂಡ್ ಸ್ಪ್ಯಾನ್ ಲಾಂಗ್. ಅದೇ ಗಾರ್ಲ್ಯಾಂಡನ್ನು ಕ್ಯೂಬಿಟಲ್ಲಿ ಮೆಜರ್ ಮಾಡಿದಾಗ 1 ಕ್ಯೂಬಿಟ್ ಆಯಿತಾ. ನೆಕ್ಸ್ಟ್, ಅವಳು ಹ್ಯಾಂಡ್ ಸ್ಪ್ಯಾನಲ್ಲಿ ಮೆಜರ್ ಮಾಡ್ತಾ ಇದ್ದಾಳೆ. ಹ್ಯಾಂಡ್ ಸ್ಪ್ಯಾನಲ್ಲಿ ಮೆಜರ್ ಮಾಡಿದಾಗ ಅದು 2 ಹ್ಯಾಂಡ್ ಸ್ಪ್ಯಾನ್, 2 ಕೈ ಮೆಜರ್ ಮಾಡಿದ್ಲು ಅವಳು. ಸೊ 2 ಹ್ಯಾಂಡ್ ಸ್ಪ್ಯಾನ್ ಆಯ್ತು ಇದು. ನೆಕ್ಸ್ಟ್ ನೋಡಿ, ಈ ಹುಡುಗ ರಾಮು ಫೌಂಡ್ ದ್ಯಾಟ್
ದ ಸ್ಟಿಕ್ ಈಸ್ 5 foot span ಲಾಂಗ್. ಈ ಹುಡುಗ ಈ ಒಂದು ಸ್ಟಿಕ್ ಏನಿದೆಯಲ್ಲ ಅದನ್ನ 5 foot ಸ್ಪ್ಯಾನ್ ಅಂತ ಹೇಳ್ತಾ ಇದ್ದಾನೆ. ಇದು ನೋಡಿ, ಇದು 1 foot ಸ್ಪ್ಯಾನ್ ಆಯ್ತಾ. ಇಂಥ ಫುಟ್ ಸ್ಪ್ಯಾನು ಈ ಸ್ಟಿಕ್ಕು 5 ಇದೆ. ಸೊ 5 foot ಸ್ಪ್ಯಾನ್ ಲಾಂಗ್ ಆಗಿದೆ ಇದು. ನೆಕ್ಸ್ಟ್ ನೋಡಿ ಮಕ್ಕಳೇ ಇಲ್ಲಿ ಪೇಜ್ ನಂಬರ್ 64. ಜಾನ್ ಮೆಜರ್ಡ್ ದ ಲೆಂತ್ ಆಫ್ ದ ಟೆಲಿವಿಷನ್ ಸೆಟ್ ಯೂಸಿಂಗ್ ಹ್ಯಾಂಡ್ ಸ್ಪ್ಯಾನ್. ಜಾನ್ ಏನಿದ್ದಾನೆ ಹ್ಯಾಂಡ್ ಸ್ಪ್ಯಾನ್ ಅಲ್ಲಿ ಈ ಟಿವಿಯನ್ನ ಮೆಜರ್ ಮಾಡ್ತಾ ಇದ್ದಾನೆ. ಲೆಂತ್ ಆಫ್ ದ ಟೆಲಿವಿಷನ್ ಈಸ್ 5 ಹ್ಯಾಂಡ್ ಸ್ಪ್ಯಾನ್. ಜಾನ್ ಹ್ಯಾಂಡ್ ನ ಪ್ರಕಾರ ಲೆಂತ್ ಟಿವಿದ ಲೆಂತ್ ಏನಿದೆಯಲ್ಲ ಟೆಲಿವಿಷನ್ ಇಂದು ಅದು 5 ಹ್ಯಾಂಡ್ ಸ್ಪ್ಯಾನ್ ಇದೆ ಅಂತೆ. ಹಾಗೆ ಸಲ್ಮಾ ಮೆಜರ್ ದ ಲೆಂತ್ ಆಫ್ ದ ಕಾಟ್ ಯೂಸಿಂಗ್ ಕ್ಯೂಬಿಟ್ಸ್. ಸಲ್ಮಾ ಏನಿದೆ ಕ್ಯೂಬಿಟ್ಸ್ ನ ಸಹಾಯದಿಂದ ಅವಳು ಕಾಟ್ ಅನ್ನ ಲೆಂತ್ ಮಾಡ್ತಾ ಇದ್ದಾಳೆ, ಮೆಜರ್ ಮಾಡ್ತಾ ಇದ್ದಾಳೆ. ಓಕೆ, ಅವಳ ಪ್ರಕಾರ ಲೆಂತ್ ಆಫ್ ದ ಕಾಟ್ ಈಸ್ 6 ಕ್ಯೂಬಿಟ್ಸ್. ಓಕೆನಾ. ನೆಕ್ಸ್ಟ್ ನೋಡಿ ಮಕ್ಕಳೇ, ಆಶಾ ಮೆಜರ್ಡ್ ದ ಲೆಂತ್ ಆಫ್ ದ ಕ್ಲಾಸ್ ರೂಮ್ ಯೂಸಿಂಗ್ ಫುಟ್ ಸ್ಪ್ಯಾನ್. ದ ಲೆಂತ್ ಆಫ್ ದ ಕ್ಲಾಸ್ ರೂಮ್ ಈಸ್ 18 foot ಸ್ಪ್ಯಾನ್. ಅವಳದು 18 ಪಾದಗಳ ಏನಿದೆ 18 ಪಾದ ಮೆಜರ್ಮೆಂಟ್ ಮಾಡ್ಕೊಂಡು ಅವಳು ಅದ್ರದ್ದು ಫುಟ್ ಸ್ಪ್ಯಾನ್ ನಲ್ಲಿ 18 foot ಸ್ಪ್ಯಾನ್ ಆಗಿದೆ ಅವಳದು ಅದು. ಸೊ ಲೆಂತ್ ಆಫ್ ದ ಕ್ಲಾಸ್ ರೂಮ್ ಈಸ್ 18 foot ಸ್ಪ್ಯಾನ್. ಓಕೆನಾ. ನೆಕ್ಸ್ಟ್ ನೋಡಿ, ದ ಲೆಂತ್ ಆಫ್ ದ ಟೇಬಲ್. ಇದನ್ನು ಕೂಡ ಇವನು ಹ್ಯಾಂಡ್ ಸ್ಪ್ಯಾನ್ ಅಲ್ಲಿ ಮಾಡ್ತಾ ಇದ್ದಾನೆ. ಸೊ ಅವನ ಹ್ಯಾಂಡ್ ಸ್ಪ್ಯಾನ್ ಪ್ರಕಾರ ಇಲ್ಲಿ 4. ನೀವು ನಿಮ್ದು ಟೇಬಲ್ ಇಂದ ಹ್ಯಾಂಡ್ ಸ್ಪ್ಯಾನ್ ಪ್ರಕಾರ ಮಾಡಿ ನೋಡಿ. ಹಾಗೆ ದ ಲೆಂತ್ ಆಫ್ ದ ಪೆನ್ಸಿಲ್ ಈಸ್ ಈಕ್ವಲ್ ಟು 3 ಇರೇಸರ್. 3 ಇರೇಸರ್ ಈ ಏನ್ ಪೆನ್ಸಿಲ್ ಇದೆ ಅದು 3 ಇರೇಸರ್ ನಿಂದ ಈಕ್ವಲ್ ಆಗಿದೆ. ಇಲ್ಲಿ ಅವರು ಏನ್ ಕೊಟ್ಟಿದ್ದಾರೆ ನೋಡಿ, 1 2 3 4. ಇಲ್ಲಿ ಅವರು 1 2 3 ಅಚ್ಚು ಹಾಕಿದ್ದಾರೆ ಅಲ್ಲಿ, ಅದಕ್ಕೆ 1 2 3 4. ಸೊ 4 ಹ್ಯಾಂಡ್ ಸ್ಪ್ಯಾನ್ ಆಯ್ತು. ಇಲ್ಲಿ 3 ಇರೇಸರ್ ಇದೆ, ಹಾಗಾಗಿ ದ ಲೆಂತ್ ಆಫ್ ದ ಪೆನ್ಸಿಲ್ ಈಸ್ ಈಕ್ವಲ್ ಟು 3 ಇರೇಸರ್. ನೆಕ್ಸ್ಟ್ ನೋಡಿ, ಇಲ್ಲಿ ದ ಲೆಂತ್ ಆಫ್ ದ ಮ್ಯಾಟ್ ಇನ್ ದಿಸ್ ಪಿಕ್ಚರ್ ಈಸ್ ಡ್ಯಾಶ್ ಫುಟ್. ಈ ಮ್ಯಾಟ್ ಅಲ್ಲಿ ಈ ಪಿಕ್ಚರ್ ಅಲ್ಲಿ ಈ ಮ್ಯಾಟ್ ಎಷ್ಟು ಫೂಟ್ ಇದೆ ಅಂತ ಕೇಳಿದ್ದಾರೆ ಅವರು. ಅವಳು ಫುಟ್ ಸ್ಪ್ಯಾನ್ ಪ್ರಕಾರ ಇಲ್ಲಿ ಮೆಜರ್ ಮಾಡ್ತಾ ಇದ್ದಾಳೆ, ಹಾಗೆ ಇಲ್ಲಿ ಟಿಕ್ ಹಾಕಿದ್ದಾರೆ ಅವರು. ಸೊ 1 2 3 4 5 6 7 8 9 10. ಸೊ 10 foot ಸ್ಪ್ಯಾನ್ ಇದೆ ಇದು. ಓಕೆನಾ. ನೆಕ್ಸ್ಟ್ ನೋಡಿ ಮಕ್ಕಳೇ, ದಿಸ್ ಗಾರ್ಲ್ಯಾಂಡ್ ಈಸ್ ಡ್ಯಾಶ್ ಕ್ಯೂಬಿಟ್ಸ್ ಲಾಂಗ್. ಈ ಗಾರ್ಲ್ಯಾಂಡ್ ಏನಿದೆ ಎಷ್ಟು ಕ್ಯೂಬಿಟ್ಸ್ ಲಾಂಗ್ ಇದೆ ಅಂತ ಕೇಳಿದ್ದಾರೆ. ಸೊ ಮಧ್ಯದಲ್ಲಿ ಒಂದು ಇಲ್ಲಿ ಕಟ್ ಹಾಕಿದ್ದಾರೆ, ಹಾಗಾಗಿ 1 2 ಕ್ಯೂಬಿಟ್ಸ್ ಲಾಂಗ್, 2 ಕ್ಯೂಬಿಟ್ಸ್ ಲಾಂಗ್ ಆಗಿದೆ ಇದು. ಇಲ್ಲಿ ನೋಡಿ ಮಕ್ಕಳೇ, ನೆಕ್ಸ್ಟ್ ಅವರು ಇಲ್ಲಿ ಕ್ವಶನ್ ಅನ್ನು ಕೊಟ್ಟಿದ್ದಾರೆ. ಫೈಂಡ್ ದೀಸ್ ಬೈ ಯುವರ್ ಸೆಲ್ಫ್. ನೀವೇ ಇದನ್ನ ಮೆಜರ್ ಮಾಡುವಂಥದ್ದು. ಫಸ್ಟ್, ದ ಲೆಂತ್ ಆಫ್ ದ ಟೇಬಲ್ ಇನ್ ಯುವರ್ ಕ್ಲಾಸ್ ಈಸ್ ಡ್ಯಾಶ್ ಹ್ಯಾಂಡ್ ಸ್ಪ್ಯಾನ್. ಓಕೆ ಮಕ್ಕಳೇ, ನೋಡಿ ಇಲ್ಲಿ ನನ್ನ ಹತ್ರ ಈ ಸ್ಟಡಿ ಟೇಬಲ್ ಏನಿದೆ ಇದರನ್ನ ಹ್ಯಾಂಡ್ ಸ್ಪ್ಯಾನ್ ಮೂಲಕ ನಾವೀಗ ಮೆಜರ್ ಮಾಡಿ ನೋಡೋಣ. ನೋಡಿ ಇಲ್ಲಿ ಈ ಥರ 1 2 3 4. ಸೊ 4 ಹ್ಯಾಂಡ್ ಸ್ಪ್ಯಾನ್ ಆಯಿತು ಇದು ಟೇಬಲ್. ಈ ಟೇಬಲ್ ಏನಿದೆ 4 ಹ್ಯಾಂಡ್ ಸ್ಪ್ಯಾನ್ ಆಯಿತು. ಸೊ ನಿಮ್ಮ ಮನೆಯಲ್ಲಿ ಯಾವ್ಯಾವ ಟೇಬಲ್ ಇದೆ ಅದನ್ನು ನೀವು ಹ್ಯಾಂಡ್ ಸ್ಪ್ಯಾನ್ ಮೂಲಕ ಮೆಜರ್ ಮಾಡಿ ನೋಡಿ. ನೆಕ್ಸ್ಟ್ ಎರಡನೇ ಕ್ವಶನ್ ನೋಡಿ, ದ ಲೆಂತ್ ಆಫ್ ದ ಬ್ಲ್ಯಾಕ್ ಬೋರ್ಡ್ ಇನ್ ಯುವರ್ ಕ್ಲಾಸ್ ಈಸ್ ಡ್ಯಾಶ್ ಕ್ಯೂಬಿಟ್ಸ್. ನಿಮ್ಮ ಶಾಲೆಯಲ್ಲಿರುವಂತಹ ಬ್ಲ್ಯಾಕ್ ಬೋರ್ಡು ಎಷ್ಟು ಕ್ಯೂಬಿಟ್ಸ್ ಇದೆ ಅಂತ ನೀವು ಲೆಕ್ಕ ಮಾಡಬೇಕಂತೆ. ಕ್ಯೂಬಿಟ್ಸ್ ನಂತರ ಮಕ್ಕಳೇ ಈ ಥರ ನೋಡಿ, ಈ ಥರ ಲೆಕ್ಕ ಮಾಡಿ ನಿಮ್ಮ ಕೈಯನ್ನು ಈ ಥರ ಮೆಜರ್ ಮಾಡಿ ಅದನ್ನು ಎಷ್ಟು ಕ್ಯೂಬಿಟ್ ಇದೆ ಅಂತ ನೀವು ಮೆಜರ್ ಮಾಡಿ ಲೆಕ್ಕವನ್ನು ಬರೀರಿ. ಓಕೆನಾ. ನೆಕ್ಸ್ಟ್, ದ ಲೆಂತ್ ಆಫ್ ಯುವರ್ ಕ್ಲಾಸ್ ರೂಮ್ ಇನ್ ಡ್ಯಾಶ್ ಫುಟ್ ಸ್ಪ್ಯಾನ್. ನಿಮ್ಮ ಕ್ಲಾಸ್ ರೂಮ್ ಇಂದು ಲೆಂತ್ ಎಷ್ಟಿದೆ ಅಂತ ನೀವು ನೋಡಬೇಕಂದ್ರೆ ಫುಟ್ ಸ್ಪ್ಯಾನ್ ಮಾಡಬೇಕಂತೆ. ಸೊ ನೀವು ಈ ಥರ ನಿಮ್ಮ ಪಾದಗಳಿಂದ 1 by 1 ಈ ಥರ ಮಾಡ್ತಾ ಹೋಗಿ. ಇವನು ಹೇಗೆ ಈ ಸ್ಟಿಕ್ಗೆ ಮಾಡ್ತಾ ಇದ್ದಾನಲ್ಲ ಆ ಥರ ಮಾಡೋದ್ರಿಂದ ನಿಮಗೆ ನಿಮ್ಮ ಕ್ಲಾಸ್ ರೂಮ್ ಇಂದು ಲೆಂತ್ ಸಿಗ್ತದೆ. ಓಕೆ. ನೆಕ್ಸ್ಟ್ ನೋಡಿ, ಲಾಸ್ಟ್ ಕ್ವಶನ್ ಈಸ್ ದ ಲೆಂತ್ ಆಫ್ ಯುವರ್ ಸ್ಕೂಲ್ ಬ್ಯಾಗ್ ಈಸ್ ಡ್ಯಾಶ್ ಹ್ಯಾಂಡ್ ಸ್ಪ್ಯಾನ್. ಸೇಮ್ ಸ್ಕೂಲ್ ಬ್ಯಾಗಿಗೂ ಕೂಡ ನೀವು ಇದೇ ಥರ ಹ್ಯಾಂಡ್ ಸ್ಪ್ಯಾನ್ ಮೂಲಕ ನೀವು ಇದನ್ನು ಮೆಜರ್ ಮಾಡಿ ನಿಮ್ಮ ಸ್ಕೂಲ್ ಬ್ಯಾಗಿಂದು ಹ್ಯಾಂಡ್ ಸ್ಪ್ಯಾನ್ ಎಷ್ಟಿದೆ ಅಂತ ನೋಡಿಕೊಂಡು ಅದ್ರ ಲೆಂತನ್ನು ನೀವು ಇಲ್ಲಿ ಬರೆಯುವಂಥದ್ದು. ಓಕೆ ಮಕ್ಕಳೇ, ಈಗ ಇದರಲ್ಲಿ ನಾನು ಲೆಂತ್ ಪಾಠವನ್ನು ಕೂಡ ಮುಗಿಸಿದ್ದೇನೆ. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರನ್ನು ಮಾಡ್ತೇನೆ. ಅಕಸ್ಮಾತ್ ನಿಮಗೆ ಯಾವುದು ಅರ್ಥ ಆಗಲಿಲ್ಲ ಅಂದರೆ ಬೇರೆ ವಿಡಿಯೋ ಮಾಡ್ಕೊಂಡು ಹಾಕ್ತೇನೆ ಶಾರ್ಟ್ ಆಗಿ. ಇಲ್ಲಿ ನೋಡಿ ಮಕ್ಕಳೇ, ನಾನು ನಿಮಗೆ ಕೆಲವೊಂದು ಎಕ್ಸಾಂಪಲ್ಗಳ ಮೂಲಕ ಫುಟ್ ಸ್ಪ್ಯಾನು, ಹ್ಯಾಂಡ್ ಸ್ಪ್ಯಾನು, ಕ್ಯೂಬಿಟ್ಸ್ ಅನ್ನ ಮಾಡ್ತೇನೆ. ನನ್ನ ಮಗ ಇಲ್ಲಿ ಮಾಡಿ ಕಾಣಿಸ್ತಾನೆ ನೋಡಿ. ರೆಡಿ ನೋಡಿ, ಈ ತರ ಫುಟ್ ಸ್ಪ್ಯಾನ್ ಅನ್ನ ಮೆಜರ್ ಮಾಡ್ತಾ ಹೋಗೋದು. ಓಕೆ. ಕ್ಲಾಸ್ ರೂಮ್ ಇಂದು ಫುಟ್ ಸ್ಪ್ಯಾನ್ ಮೂಲಕ ಲೆಂತ್ ಅನ್ನ ಮೆಜರ್ ಮಾಡ್ಬೇಕಂದ್ರೆ ನೀವು ಈ ತರ ಮಾಡಿ.
ನಿಮಗೆ. So this table is in 3.5 hand span length. ಇದರ ಲೆಂತ್ ಏನಿದೆ ಅದು 3.5 hand span ಇದೆ. ನೋಡಿ ಫ್ರೆಂಡ್ಸ್, ಈಗ ನಾನು ಕ್ಯೂಬಿಟ್ಸ್ ಅನ್ನು ಮಾಡಿ ಕಾಣಿಸ್ತಿದ್ದೇನೆ. 1 cubit and this one is 2. ಸೊ ಈ ಟೇಬಲಿನ ಲೆಂತ್ ಏನಿದೆ ಅದು 2 ಕ್ಯೂಬಿಟ್ಸ್ ಇದೆ. ಓಕೆ ಮಕ್ಕಳೇ, ನಾನಿಲ್ಲಿ ಈ ಫಸ್ಟ್ ಸ್ಟ್ಯಾಂಡರ್ಡ್ನ ಮ್ಯಾಥ್ಸಲ್ಲಿ ಇಲ್ಲಿ ಈಗ ನಾನು ಲೆಂತ್ ಪಾಠವನ್ನು ಕೂಡ ಮುಗಿಸಿದ್ದೇನೆ. ಜಸ್ಟ್ 3 ಟಾಪಿಕ್ ಉಳಿದಿದೆ. ವೇಟು, ಟೈಮು, ಡಾಟಾ ಹ್ಯಾಂಡ್ಲಿಂಗ್. ಈ 3 ಟಾಪಿಕನ್ನು ಕೂಡ ಆದಷ್ಟು ಬೇಗ ಮಾಡಿ ಹಾಕ್ತೇನೆ. ಆದಷ್ಟು ವಿಡಿಯೋ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದ್ರಿಂದ ನಾನು ಯಾವಾಗಲೂ ವಿಡಿಯೋವನ್ನು ಅಪ್ಲೋಡ್ ಮಾಡಿದ ತಕ್ಷಣ ನೀವು ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರಿಂದ ನಿಮಗೆ ತಕ್ಷಣ ನೋಟಿಫಿಕೇಶನ್ ಸಿಗ್ತದೆ. ಸೊ ಎಲ್ಲರೂ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಹಾಗೆ ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. Bye bye friends, take care.